ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಪ್ರತಿ ವಾರ ಯಾವ ರೀತಿ ನನ್ನ ಅಡುಗೆ ಮನೇನ ಕ್ಲೀನ್ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅಡುಗೆ ಮನೇನ ನಾವು ಪ್ರತಿನಿತ್ಯನೂ ಸ್ವಚ್ಛವಾಗಿಡಬೇಕು. ಹೌದು, ಬರೀ ಪ್ರತಿನಿತ್ಯ ನಾವು ಪಾತ್ರೆಗಳನ್ನೆಲ್ಲನೂ ಬೆಳಗಾದ ಮೇಲೆ ಅಥವಾ ಅಡುಗೆ ಮಾಡಾದಮೇಲೆ ನಾವೇನು ಅಡುಗೆ ಮನೆಯನ್ನೆಲ್ಲ ನಾವು ಸ್ವಚ್ಛ ಮಾಡ್ಕೊಳ್ತೀವಿ, ಅದು ಏನು ಪ್ರತಿನಿತ್ಯದ ಕೆಲಸ. ಅದು ಪ್ರತಿನಿತ್ಯ ನಾವು ಬೆಳಿಗ್ಗೆ ಹೊತ್ತು ಅಡುಗೆ ಮಾಡಾದಮೇಲೆ ಅಥವಾ ಸಂಜೆ ಟೈಮು ನಾವು ಅಡುಗೆ ಮಾಡಾದಮೇಲೆ ನಾವು ಪ್ರತಿನಿತ್ಯನೂ ಅಡುಗೆ ಮನೇನ ಕ್ಲೀನ್ ಮಾಡ್ಕೊಳ್ತೀವಿ. ಶೆಲ್ಫ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀವಿ. ಫುಲ್ಲೂ ಪೂರ್ತಿಯಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀವಿ. ಆದರೆ ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಎಷ್ಟೋ ವಸ್ತುಗಳಿರುತ್ತೆ, ಬಾಟಲ್ಸ್ಗಳಿರುತ್ತೆ, ಮತ್ತು ನಾವು ಸ್ಟೋರ್ ಮಾಡುವಂತಹ ಈ ದಿನಸಿಗಳನ್ನೆಲ್ಲ ಸ್ಟೋರ್ ಮಾಡುವಂತಹ ಬಾಕ್ಸ್ಗಳಿರುತ್ತೆ, ಮತ್ತು ಟ್ರೇಗಳು, ಮತ್ತು ಗ್ರೈಂಡರು, ಓವನ್ನು, ಮಿಕ್ಸಿ, ಇದನ್ನೆಲ್ಲ ನಾವು ಪ್ರತಿನಿತ್ಯ ಉಪಯೋಗಿಸ್ತಾ ಇರ್ತೀವಿ. ಆದರೆ ಪ್ರತಿನಿತ್ಯ ನಾವು ಇದನ್ನೆಲ್ಲ ಡೀಪಾಗಿ ಕ್ಲೀನ್ ಮಾಡಿ ಇಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕು, ಅಟ್ಲೀಸ್ಟ್ ವಾರಕ್ಕೆ ಒಂದು ದಿವಸ ಅಡುಗೆ ಮನೇನ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಕಬೋರ್ಡ್ಗಳಿಂದ ಇರ್ಬೋದು, ಮತ್ತು ಈ ಓವನ್ನು ಮತ್ತು ಗ್ರೈಂಡರ್, ಇದನ್ನೆಲ್ಲ ಸ್ವಲ್ಪ ಡೀಪಾಗಿ ಅದರ ಸ್ವಿಚ್ನ ವಯರಿಂದ ಹಿಡಿದು ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೋಬೇಕು. ಮತ್ತು ನಾವೇನಾದರೂ ಕಿಚನಲ್ಲಿಟ್ಟಿರುವಂಥ ಶೋ ಪೀಸ್ಗಳಿರ್ಬೋದು, ಅದನ್ನು ಕ್ಲೀನ್ ಮಾಡ್ಕೋಬೇಕು. ಮತ್ತು ಈ ಕಪ್ಸ್ ಎಲ್ಲ ಇಡುವಂತಹ ರ್ಯಾಕ್ಗಳಿರ್ಬೋದು, ಅದನ್ನೆಲ್ಲನೂ ನಾವು ಸಂಪೂರ್ಣವಾಗಿ ವಾರನೂ ಕ್ಲೀನ್ ಮಾಡ್ಕೋಬೇಕು. ಪ್ರತಿಯೊಬ್ಬರಿಗೂ ಅವರವ್ರದ್ದೇ ರೀತಿಯಾದಂತಹ ಒಂದು ಸ್ವಚ್ಛತೆಯ ಒಂದು ನಿಯಮ ಇರುತ್ತೆ. ಅವರವ್ರದ್ದೇ ಆದಂತಹ ಒಂದು ಹ್ಯಾಬಿಟ್ಸ್ನ ಬೆಳೆಸ್ಕೊಂಡಿರ್ತಾರೆ. ಆದರೆ ನಾನು ಈ ರೀತಿ ನನ್ನ ಅಡುಗೆ ಮನೇನ ಈ ರೀತಿ ನಾನು ವಾರಕ್ಕೊಂದು ಸತಿ ನಾನು ಸ್ವಚ್ಛ ಮಾಡ್ಕೊಳ್ತೀನಿ. ಇದನ್ನು ನೋಡಿ ನಿಮಗೂ ಕೆಲವೊಂದು ಐಡಿಯಾಸ್ಗಳು ಸಿಗ್ಬೋದು, ಯಾವ್ಯಾವ ರೀತಿ ನಾವು ಮಾಡ್ಕೋಬೋದು ಅನ್ನೋ ಥರ ನಿಮಗೂ ಕೆಲವೊಂದು ವಿಷಯಗಳು ಕೂಡ ತಿಳಿಬೋದು. ಮತ್ತು ಇನ್ನೇನಪ್ಪ ಅಂದರೆ ಚಿಮ್ನಿಗಳು. ಇವಾಗಿನ ಕಾಲದಲ್ಲಿ ಹೆಚ್ಚಿಗೆ ಮನೆಗಳಲ್ಲಿ ಚಿಮ್ನಿಗಳನ್ನ ಉಪಯೋಗಿಸ್ತಾರೆ. ಸೊ ವಾರಕ್ಕೊಂದು ಸತಿ ನಾವು ಚಿಮ್ನಿಗಳ ಕ್ಲೀನಿಂಗ್ ಸಹ ಮಾಡ್ಕೋಬೇಕಾಗತ್ತೆ. ತುಂಬಾ ಡೀಪ್ ಕ್ಲೀನಿಂಗ್ ಏನಿಲ್ಲ ಅಂತ ಅಂದ್ರೂ ಅದರ ಮೇಲ್ಗಡೆ ಕ್ಲೀನಿಂಗು ಮತ್ತು ಸ್ವಲ್ಪ ಗ್ಲಾಸ್ ಲೇಯರ್ದು ಎಲ್ಲನೂ ಕ್ಲೀನಿಂಗ್, ಇದೆಲ್ಲನೂ ನಾವು ಮಾಡ್ಕೋಬೇಕಾಗತ್ತೆ. ಮತ್ತು ಕಬೋರ್ಡ್ಗಳ ಕ್ಲೀನಿಂಗ್ ಸಹ ನಾವು ಮಾಡ್ಕೋಬೇಕಾಗತ್ತೆ. ನಾವು ಅಡುಗೆ ಮನೆಯಲ್ಲಿ ಅಡುಗೆಗಳನ್ನ ಮಾಡಬೇಕಂದ್ರೆ ಎಷ್ಟೋ ತರಹದ ಜಿಡ್ಡುಗಳು ಅಡುಗೆ ಮನೆ ಶೆಲ್ಫ್ಗಳ ಮೇಲೆ, ಚಿಮ್ನಿಗಳ ಮೇಲೆಲ್ಲನೂ ಕೂತಿರುತ್ತೆ ಜಿಡ್ಡು. ನೀವು ಬೇಕಾದರೆ ಒಂದು ವಾರ ಆದಮೇಲೆ ಅಡುಗೆ ಮಾಡಾದ್ಮೇಲೆ ಚಿಮ್ನಿ ಮೇಲೆ ಕೈ ಮುಟ್ಟು ನೋಡಿ, ನಿಮಗೇ ಗೊತ್ತಾಗತ್ತೆ. ಸೊ ಇದೆಲ್ಲ ಪರ್ಪಸ್ಗೆ ವೀಕ್ಲಿ ಕ್ಲೀನಿಂಗ್ ಅಂತೂ ತುಂಬಾ ಮುಖ್ಯ ಇರುತ್ತೆ. ವೀಕ್ಲಿ ಕ್ಲೀನಿಂಗ್ ಅಂತ ಅನ್ನೋದು ಏನು ಬರೀ ಕಿಚನಿಗೆ ಮಾತ್ರ ಕನ್ಸರ್ನ್ಡ್ ಅಲ್ಲ. ಅಫ್ಕೋರ್ಸ್ ಎಲ್ಲದಕ್ಕೂ ಬೇಕು. ಡೈಲಿ ಕೆಲವೊಂದು, ವೀಕ್ಲಿ ಕೆಲವೊಂದು ಬೇಕಾಗುತ್ತೆ. ಬಟ್ ಇವತ್ತಿನ ದಿವಸ ನಾನು ವೀಕ್ಲಿ ಕಿಚನ್ದು, ವಾರದಲ್ಲಿ ಕಿಚನ್ದು ಏನು ಮಾಡ್ಕೋತೀನಿ ಅದನ್ನು ಮಾತ್ರ ನಾನಿಲ್ಲಿ ಇವತ್ತು ನಾನು ವೀಡಿಯೋ ಮಾಡಾಕಿರೋದು. ನಿಜವಾಗ್ಲೂ ರೀ ಅಪ್ಪ, ಮನೆ ಅಂದರೆ ಎಷ್ಟು ನೀಟಾಗಿ ಇಟ್ಕೋಬೇಕು, ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು.
ಅದರಲ್ಲೂ ಕೆಲ್ಸಕ್ಕೆ ಹೋಗುವಂಥವ್ರಿದ್ರೆ ಅಂತೂ ತುಂಬಾ ಪ್ಲ್ಯಾನಿಂಗ್ ಬೇಕು. ಪ್ರತಿಯೊಂದರಲ್ಲೂ ನಾವು ಒಂದು ಟೈಮ್ ಕೀಪಪ್ ಮಾಡ್ಕೊಳ್ಳೋದಂತೂ ತುಂಬಾ ಮುಖ್ಯ ಇರುತ್ತೆ. ಒಂದು ಕೆಲಸ ಈ ಟೈಮ್ ಒಳಗಡೆ ನಾವು ಮುಗಿಸ್ಬೇಕು ಅಂದರೆ ಅದೇ ಟೈಮ್ ಒಳಗಡೆನೇ ನಾವು ಮುಗಿಸ್ಬೇಕಾಗತ್ತೆ. ಸೊ ಆ ಥರ ಟೈಮ್ ಕೀಪಪ್ ಮಾಡಿಕೊಂಡ್ರೆ ಮಾತ್ರ ಪ್ರತಿಯೊಂದೂ ನಾವು ಕರೆಕ್ಟಾಗಿ ಆ ಟೈಮಿಗೆ ಕರೆಕ್ಟಾಗಿ ನಾವು ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಾಂದರೆ ಡ್ರ್ಯಾಗ್ ಆಗ್ತಾ ಇರುತ್ತೆ. ಸೊ ಟೈಮ್ ಕೀಪಪ್ ಅಂದರೆ ಈ ಟೈಮ್ ಒಳಗಡೆ ಇದನ್ನು ಮುಗಿಸ್ಬೇಕು, ಈ ಟೈಮ್ ಒಳಗಡೆ ಇದನ್ನು ಮುಗಿಸ್ಬೇಕು ಅಂತ ಒಂದು ಸ್ವಲ್ಪ ಸ್ಪೀಡಾಗಿ ಮಾಡ್ಕೊಳೋದ್ರೆ ಪ್ರತಿಯೊಂದು ಕೆಲಸನೂ ನೀಟಾಗಿ ತುಂಬಾ ಕ್ಲೀನಾಗಿ ನಾವು ಮಾಡ್ಕೊಂಡು ಹೋಗ್ಬೋದು. ಮತ್ತು ಕಿಚನಲ್ಲಿರುವಂಥ ಸ್ಟೋರ್ ರೂಮ್ ಇರ್ಬೋದು, ಅದನ್ನು ಮತ್ತು ಬಾಟಲ್ಸ್ನಂತೂ ನಾವು ಡೈಲಿ ಯೂಸ್ ಮಾಡಬೇಕಾದ್ರೆ ಮುಟ್ತಾ ಇರ್ತೀವಿ, ಬಟ್ ಡೈಲಿ ನಾವು ಒರ್ಸೋಕ್ಕಾಗಲ್ಲ. ಸೊ ವಾರಕ್ಕೆ ಒಂದು ಸತಿ ಆದರೂ ಒಂದು ಸತಿ ಕ್ಲೀನ್ ಎಲ್ಲ ಮಾಡ್ಕೊಂಬಂದುಬಿಟ್ರೆ ನಿಜವಾಗ್ಲೂ ಸೂಪರ್ ಫೈನಾಗಿರುತ್ತೆ. ನಾವು ಹಾಕೋ ಎಫರ್ಟ್ಗೆ ನಮ್ಗೆ ಯಾವಾಗ ಖುಷಿ ಸಿಗುತ್ತೆ ಅಂದರೆ ನಾವು ಯಾವಾಗಲೂ ಕ್ಲೀನೆಲ್ಲ ಮಾಡಿ ಮುಗಿಸಾದ್ಮೇಲೆ ನೋಡ್ತೀವಲ್ಲ, ಅವಾಗ ಖಂಡಿತವಾಗ್ಲೂ ನಮಗೆ ಖುಷಿ ಫೀಲ್ ಆಗುತ್ತೆ. ನನ್ನ ಈ ವಿಡಿಯೋ ನೋಡಿದಾಗ ನಿಮಗೆ ನಾರ್ಮಲ್ಲಾಗಿ ಏನೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಮತ್ತು ನೀವು ಇನ್ನೇನೆಲ್ಲ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಯಾರಿಗೆಲ್ಲನೂ ಏನಪ್ಪ ಹೆಂಗಪ್ಪ ನಾವು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ಹೆಂಗಪ್ಪ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದು ಅನ್ನೋರಿಗೆ ಖಂಡಿತವಾಗ್ಲೂ ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈ ಥರ ನಾವು ವೀಡಿಯೋಸ್ಗಳನ್ನ ನೋಡಿದಾಗ ನಮಗೆ ಐಡಿಯಾಸ್ ಮಾತ್ರ ಅಲ್ಲ, ಬಟ್ ಮೋಟಿವೇಶನ್ ಕೂಡ ಸಿಗುತ್ತೆ. ನಾವು ಹಿಂಗೆ ಮಾಡ್ಕೊಳ್ಬೇಕು, ಮತ್ತು ನಮ್ಮ ಲೇಸಿನೆಸ್ ಕೂಡ ಎಷ್ಟೋ ಕಮ್ಮಿ ಆಗುತ್ತೆ. ನಾನು ನಾರ್ಮಲಾಗಿ ಕಿಚನ್ ಕ್ಲೀನಿಂಗಿಗೆ ವಿಮ್ ಲಿಕ್ವಿಡ್ ಯೂಸ್ ಮಾಡ್ತೀನಿ, ಮತ್ತು ವಿಮ್ ಲಿಕ್ವಿಡ್ ಜೊತೆಗೆ ವಿನಿಗರ್, ಅದಕ್ಕೆ ಬೇಕಿಂಗ್ ಸೋಡಾ ಕೂಡ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ.
ನಮ್ಮ ಮನೆ ಕಣ್ರಿ, ನಮ್ಮ ಮನೇನ ನಾವುಗಳೇ ಸ್ವಚ್ಛವಾಗಿ ಇಟ್ಕೋಬೇಕು, ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡಿ ಇಟ್ಕೊಳ್ಬೇಕು. ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಬೇರೆ ರೀತಿ ಮನೆ ವಿಷಯದಲ್ಲೂ ನಾವು ಕೇರ್ಲೆಸ್ ಮಾಡಬಾರ್ದಲ್ವ. ಸೊ ಹಾಗಾಗಿ ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡಿ ತುಂಬಾ ನೀಟಾಗಿ ಅದನ್ನು ಆ ಪ್ಲ್ಯಾನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾ ಇದ್ದರೆ ನಿಜವಾಗ್ಲೂ ನಾವು ಪ್ರತಿಯೊಂದನ್ನು ಪ್ರಾಪರಾಗಿ ನೀಟಾಗಿ ಮ್ಯಾನೇಜ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ, ನನ್ನ ವಿಡಿಯೋ ನಿಮಗೆ ಮೋಟಿವೇಶನಲ್ ವಿಡಿಯೋ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.